ಎಲ್ರಿಗೂ ನಮಸ್ಕಾರ. ಏನ್ರಿ ಸಮಾಚಾರ? ಅಸ್ತಿತ್ವಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಯ್ ಅಸ್ತಿತ್ವಂ. ಇವತ್ತು ನಿಮಗೆ ಒಂದು ಒಳ್ಳೆ ವಿಚಾರ ತಂದಿದ್ದೀನಿ ಕಣ್ರಿ. ಈ ಜಿಯೋದವರು ಸಿಮ್ ಬಿಟ್ಟಾಯ್ತು, ಪೆಟ್ರೋಲ್ ಕೊಟ್ಟಾಯ್ತು, ಈಗ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಬಿಡಬೇಕು ಅಂತ ಸ್ಕೆಚ್ ಹಾಕ್ತಾ ಇದ್ದಾರೆ. ಹೌದು, ಜಿಯೋ ಎಲೆಕ್ಟ್ರಿಕ್ ಸ್ಕೂಟರ್ ಏಪ್ರಿಲ್ 2025 ಅಲ್ಲಿ ಲಾಂಚ್ ಆಗೋ ಅವಕಾಶ ಇದ್ದು, ಇದು ಮೇಡ್ ಇನ್ ಇಂಡಿಯಾ, ಶಕ್ತಿ ತುಂಬಿರುವ ಹಾಗೆ ಟೆಕ್ ಸವಿಯಾದ ಸ್ಕೂಟರ್ ಅಂತಾನೆ ಹೇಳ್ಬೋದು. ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಹೇಳಿದ ತಕ್ಷಣ ಅದರ ಬ್ಯಾಟ್ರಿ ಏನಪ್ಪ, ರೇಂಜ್ ಏನಪ್ಪ ಅಂತ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಉತ್ತರ, ಈ ಸ್ಕೂಟರ್ನಲ್ಲಿ 3.2 ಕಿಲೋವ್ಯಾಟ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದ್ದು, ಒಮ್ಮೆ ಚಾರ್ಜ್ ಮಾಡಿದ್ರೆ ಸುಮಾರು 120 ಕಿಲೋಮೀಟರ್ ಬರುತ್ತೆ ಅಂತ ಜಿಯೋದವರು ಕ್ಲೇಮ್ ಮಾಡ್ತಾರೆ. ಆದರೆ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸನ್ನು ನೋಡೋದಾದರೆ ಒಂದು 80ರಿಂದ 100 ಕಿಲೋಮೀಟರ್ ಬರುತ್ತೆ ಅಂತ ತಜ್ಞರು ಹೇಳ್ತಾರೆ. ಇದರ ಚಾರ್ಜಿಂಗ್ ಹೇಗಪ್ಪ ಮಾಡೋದು, ಎಷ್ಟೊತ್ತು ತೊಗೊಳತ್ತಪ್ಪ ಅನ್ನೋ ಪ್ರಶ್ನೆಗೆ, ನೀವು ಮನೆಯಲ್ಲಿ ಚಾರ್ಜ್ ಮಾಡ್ತೀರಾ ಅಂದರೆ 4.5 ಗಂಟೆ ತೊಗೊಳತ್ತೆ. ಆದರೆ ಜಿಯೋ ಬ್ಯಾಟ್ರಿ ಸ್ವ್ಯಾಪ್ ಸ್ಟೇಷನ್ಗಳಿಗೆ ನೀವು ಹೋದರೆ ಕೇವಲ 2 ನಿಮಿಷದಲ್ಲಿ ಬ್ಯಾಟ್ರಿನ ಬದಲಾಯಿಸ್ಬೋದಂತೆ ಕಣ್ರಿ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ 4 ಕಿಲೋವ್ಯಾಟ್ ಹಬ್ ಮೋಟರ್, 110 Nm ಟಾರ್ಕ್, 0ಯಿಂದ 40 ಕಿಲೋಮೀಟರ್ ವೇಗ ತಲುಪೋಕೆ ಕೇವಲ 4 ಸೆಕೆಂಡ್ಗಳು ಮಾತ್ರ. ಇದರ ಮ್ಯಾಕ್ಸಿಮಮ್ ಸ್ಪೀಡ್ 75 ಕಿಲೋಮೀಟರ್ ಅಂತೆ. ಇದಕ್ಕಿಂತ ಸ್ಪೀಡ್ ಬೇಕೇನ್ರಿ? ನೆನಪಿರ್ಲಿ, ಅತಿ ವೇಗ ತಿಥಿ ಬೇಗ. ಈಗಿನ ಕಾಲದ ಹುಡುಗರಿಗೆ ಡಿಸೈನ್ ತುಂಬ ಇಂಪಾರ್ಟೆಂಟು, ದೊಡ್ಡವ್ರಿಗೆ ಕಂಫರ್ಟ್ ತುಂಬ ಇಂಪಾರ್ಟೆಂಟು. ಈ ಸ್ಕೂಟರ್ನ ಡಿಸೈನ್ ಹಾಗೆ ಕಂಫರ್ಟ್ ಬಗ್ಗೆ ಮಾತಾಡೋದಾದರೆ, ಇದು ಭಾರತೀಯ ರಸ್ತೆಗಳಿಗಾಗಿಯೇ ಡಿಸೈನ್ ಮಾಡಲಾಗಿರುವ ಸ್ಕೂಟರ್ ಅಂತೆ. ಫ್ಲ್ಯಾಟ್ ಫುಟ್ಬೋರ್ಡ್, ಕುಷನ್ ಸೀಟ್, 12 ಇಂಚ್ ಅಲಾಯ್ ವೀಲ್ಸ್, ಟೆಲಿಸ್ಕೋಪಿಕ್ ಫ್ರಂಟ್ ಫೋಕ್ಸ್, ಮೋನೋಶಾಕ್ ರೇರ್ ಸಸ್ಪೆನ್ಷನ್. ಅಬ್ಬಾ, ಇಷ್ಟೆಲ್ಲ ಇದೆ ಅಂದರೆ ಸವಾರಿ ಸೌಖ್ಯವಾಗಿ ಇರುತ್ತೆ. ಇನ್ನು ಈ ಸ್ಕೂಟರ್ನಲ್ಲಿ ಸ್ಮಾರ್ಟ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರಂತೆ. ಜಿಯೋ ಯಾವತ್ತು ಡಿಜಿಟಲ್ ಲೀಡರ್ ಅಲ್ವಾ? ಈ ಸ್ಕೂಟರ್ನಲ್ಲಿ 4G LTE ಕನೆಕ್ಟಿವಿಟಿ ಇರುತ್ತೆ, ಲೈವ್ ಟ್ರ್ಯಾಕಿಂಗ್, ರಿಮೋಟ್ ಡಯಾಗ್ನಾಸ್ಟಿಕ್ಸ್, ಓವರ್ ದಿ ಏರ್ ಅಪ್ಡೇಟ್ಸ್, ಜಿಯೋ ಮಾರ್ಟ್ ಇಂಟಿಗ್ರೇಷನ್. ಸ್ಕೂಟರ್ನಲ್ಲೇ ಗ್ರಾಸರಿ ಕೂಡ ಆರ್ಡರ್ ಮಾಡ್ಬೋದು. ಸಾಕಪ್ಪ ಇದರ ಫೀಚರ್ಸ್ ಬಗ್ಗೆ ಹೇಳಿದ್ದು. ಇದರ ರೇಟ್ ಎಷ್ಟು, ಎಲ್ಲಿ ಸಿಗತ್ತೆ, ಇದೆ ಅಲ್ವಾ ನಿಮ್ಮ ಪ್ರಶ್ನೆ? ಇವತ್ತು ಪೆಟ್ರೋಲ್ ಸ್ಕೂಟರು ದುಬಾರಿ, ಮೇಂಟೆನೆನ್ಸ್ ಕೂಡ ಜಾಸ್ತಿ. ಆದರೆ ಜಿಯೋ ಎಲೆಕ್ಟ್ರಿಕ್ ಸ್ಕೂಟರ್ನ ಬೆಲೆ ಕೇವಲ 70ರಿಂದ 80 ಸಾವಿರದ ಒಳಗೆ. ಅದರ ಜೊತೆಗೆ ಸರ್ಕಾರದ ಸಬ್ಸಿಡಿ ಮತ್ತು ನಿಮ್ಮ ಸಿಟಿಯಲ್ಲಿ ಲಭ್ಯವಿರುವ EV ಇನ್ಸೆಂಟಿವ್ ಕೂಡ ಸಿಗುತ್ತೆ. ಹೊಡೆದಲ್ಲ ಲಾಟ್ರಿ, 1 ಕಿಲೋಮೀಟರ್ ನಡೆಸೋಕ್ಕೆ ಕೇವಲ 0.30 ರೂಪಾಯಿ ಮಾತ್ರ ಖರ್ಚು, ಅಂದರೆ ₹0.30 ಅಷ್ಟೇ. ಅದು ಸರಿ, ಈ ಎಲೆಕ್ಟ್ರಿಕ್ ಸ್ಕೂಟರು ಲಾಂಚ್ ಆಗ್ತಿರೋದಲ್ಲಿ ಅಂತ ಕೇಳಿದ್ರೆ, ಬೆಂಗಳೂರು, ಮುಂಬೈ, ಡೆಲ್ಲಿ ಇಂತಹ ಮೆಟ್ರೋ ನಗರಗಳಲ್ಲಿ ಮೊದಲು ಲಾಂಚ್ ಆಗುತ್ತೆ. ನಂತರ Tier 2, Tier 3 ನಗರಗಳಿಗೂ ತಲುಪುತ್ತೆ. ಸೊ ನೋಡಿದ್ರಲ್ಲ, ಜಿಯೋನವರು ಸಸ್ತಾ ಬೆಲೆಗೆ ಮಸ್ತಾಗಿರೋ ಮಾಲ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆದರೂ ಎಲ್ಲೋ ಒಂದು ಕಡೆ ಮಾರ್ಕೆಟ್ನಲ್ಲಿ ಈ ಜಿಯೋದವರು ಮೊನೋಪೊಲಿನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಕೂಡ ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರು, ಏತರ್ ಎಲೆಕ್ಟ್ರಿಕ್ ಸ್ಕೂಟರು, ಹಾಗೆ TVS iQube ಇಂಥ ದೊಡ್ಡ ದೊಡ್ಡ ಮಾರುಕಟ್ಟೆಯಲ್ಲಿರುವಂತಹ ಎಲೆಕ್ಟ್ರಿಕ್ ಸ್ಕೂಟರ್ನ ಮೀರಿಸಿ ಈ ಜಿಯೋ ಎಲೆಕ್ಟ್ರಿಕ್ ಸ್ಕೂಟರು ಮುಂದೆ ಬರುತ್ತಾ ಅನ್ನೋದೇ ಒಂದು ಪ್ರಶ್ನೆ. ಜಿಯೋ ಎಲೆಕ್ಟ್ರಿಕ್ ಸ್ಕೂಟರು ಕೇವಲ ಒಂದು ವಾಹನ ಅಲ್ಲ, ಇದು ಭವಿಷ್ಯದ ಸಂಚಾರದ ನೂತನ ಹೆಜ್ಜೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕು ಶೇರು ಮಾಡೋದನ್ನು ಮರಿಬೇಡಿ. ನೀವು ಜಿಯೋ ಎಲೆಕ್ಟ್ರಿಕ್ ಸ್ಕೂಟರ್ನ ಖರೀದಿ ಮಾಡೋಕ್ಕೆ ಕಾಯ್ತಾ ಇದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಲ್ಲಿವರೆಗೂ ನಮಸ್ಕಾರ, ಗುಡ್ ಬೈ, ಸಿ ಯು ದ ನೆಕ್ಸ್ಟ್ ವಿಡಿಯೋ.